ಈಗ ದಾರಿ ತೋರಿಸ್ಬೇಕಾದ್ರೆ ಬರ್ತದೆ ಹೇಳ್ತೀನಲ್ಲ, ಗುರುಗಳು ಮಾಡ್ಬೇಕು. ತರಗತಿಯಲ್ಲಿ ಗುರುಗಳಾಗ್ಬೋದು, ಧರ್ಮ ಗುರುಗಳಾಗ್ಬೋದು. ಬಹಳಷ್ಟು ಕಡೆ ಅನ್ಫಾರ್ಚುನೇಟ್, ದುರ್ದೈವದಿಂದ ಹೇಳ್ತಾ ಇದ್ದೀನಿ, ಬಹಳಷ್ಟು ಧರ್ಮ ಗುರುಗಳು ಮ್ಯಾನೇಜರ್ ಆಗ್ತಾ ಇದ್ದಾರೆ. ಅವರು ಮ್ಯಾನೇಜರ್, ಸಂಸ್ಥೆ ಕಟ್ಟೋದು ಹೇಗೆ, ಬೆಳೆಸೋದು ಹೇಗೆ ಅದು ಇದ್ದಾರೆ. ನಾನು ಹೇಳೋದು ಅದು ಮುಖ್ಯ, ಅದು ಮಾಡ್ಕೊಳ್ಳಿ. ಇಲ್ಲಿ ಮಾಡ್ಬೇಕಾದದ್ದು ಆ ಮಕ್ಕಳ ಮನಸ್ಸು ಪರಿವರ್ತನೆ ಮಾಡ್ಬೇಕಾದ್ದು. ಒಂದು ಮಾತನ್ನು ಹೇಳ್ಬೇಕು ನಿಮಗೆ ನಾನು, ಬಹಳ ಮುಖ್ಯವಾದದ್ದು. ನನ್ನ ಸ್ನೇಹಿತ ಒಬ್ಬ ಇದ್ದಾನೆ ಶಿಕಾಗೋದಲ್ಲಿ, ಸ್ಟೋನ್ ಬ್ರಾಂಡೆಲ್ ಯೂನಿವರ್ಸಿಟಿ ಅಂತಿದೆ. ಅಲ್ಲಿ ಅವನು ಪ್ರೊಫೆಸರ್, ಸೈಕಾಲಜಿ ಪ್ರೊಫೆಸರ್, ಲೇಸಿ ಹಾಲ್ ಅಂತ ಅವನ ಹೆಸರು. ಅವನಿಗೆ ರಾಷ್ಟ್ರಪತಿ ಪ್ರಶಸ್ತಿ ಬಂತು. ಅವನು ಏನ್ ಮಾಡಿದ ಗೊತ್ತಾ, ಅಮೆರಿಕ ಕೆನಡಾ ಎರಡು ಕಡೆಗೂ 12,000 ಜನ ಆರಿಸ್ಕೊಂಡ. ಎಲ್ರಿಗೂ ಒಂದೊಂದು ಡೈರಿ ಕೊಟ್ಟ. ಡೈರಿ ಕೊಟ್ಟು ಆ ಡೈರಿ ಪ್ರತಿಯೊಂದು ಪುಟದಲ್ಲಿ ಮಧ್ಯದಲ್ಲಿ ಒಂದು ಗೆರೆ ಇದೆ. ಅವನು ಹೇಳಿದ, ನಿಮ್ಮಲ್ಲಿ ಏನ್ ಧನಾತ್ಮಕ ಏನಾಗತ್ತೋ ಪಾಸಿಟಿವ್ ಆಗೋದನ್ನ ಎಡಗಡೆ ಬರೀರಿ, ಋಣಾತ್ಮಕ ಆಗೋದನ್ನ ಬಲಗಡೆ ಬರೀರಿ. ಬೆಳಗ್ಗೆ ಎದ್ದೆ, ಪೇಪರ್ ತರಕ್ ಮನೆ ಮುಂದೆ ಹೋದೆ. ಅವನು ಬಿಸಾಕ್ ಹೋಗಿದ್ದಾನೆ, ನೀರೇ ಮಳೆ ಆಗಿದೆ, ಪೇಪರ್ ಪೂರ್ತಿ ನೀರಲ್ಲಿ ನೆಂದು ಹೋಗಿದೆ. ಎತ್ತಿದ್ರೆ ಪೇಪರ್ ಬರಲ್ಲ, ಪೇಪರ್ ಜ್ಯೂಸ್ ಬರುತ್ತೆ, ಚಿಟ್ಟು ಬರುತ್ತೆ. ಏನ್ ದರಿದ್ರ, ಬಾಕ್ಸ್ ಇಟ್ಟಿದ್ದೀನಿ ಹಾಕಲ್ವನು. ಅಲ್ಲಿಂದ ಶುರು ಆಯ್ತು. ಬರೋತ್ತೆ ಕಾಫಿ ತಣ್ಣಗಾಗಿದೆ, ಹೆಂಡತಿ ಮೇಲೆ ಕೂಗಾಡಿದ್ವಿ. ಎಲ್ಲ ನೆಗೆಟಿವ್ ಬರ್ಕೊಂಡು ಹೋಗಿ, ಪಾಸಿಟಿವ್ ಆದದ್ದು ಬಲಗಡೆ ಎಡಗಡೆ ಬರೀರಿ ಅಂತ. ಡೈರಿ ತುಂಬಿದ್ರೆ ಮತ್ತೊಂದು ಡೈರಿ ಕೊಡೋದು. ಹೀಗೆ 6 ವರ್ಷ ಆತ ಡೈರಿ ತಗೊಂಡು ಅದನ್ನ ಕಂಪ್ಯೂಟರೈಸ್ ಮಾಡಿ ಹೇಳ್ತಾನೆ. ಶಾಕಿಂಗ್ ಅದು ನನಗೆ. 91% ಆಫ್ ದಿ ಇನ್ಫ್ಲೂಯೆನ್ಸಸ್ ಆನ್ ಅಸ್ ಆರ್ ನೆಗೆಟಿವ್. ನಮ್ಮ ಜೀವನದಲ್ಲಿ ಋಣಾತ್ಮಕ ಅನುಭವಗಳೇ ಹೆಚ್ಚು ನಮಗೆ. ಪೇಪರ್ ತೆಗೆದು ನೋಡಿ, ಇವತ್ತು ಮುಖ್ಯಮಂತ್ರಿಗಳಿಗೆ ನೆಗಡಿ ಬಂದಿದೆ, ಅವರ ಕಾರ್ಯಕ್ರಮ ರದ್ದು ಮಾಡಿದ್ದೇವೆ, ಮೊದಲನೇ ಪುಟದಲ್ಲೇ ಬರುತ್ತೆ. ಆಟೋ ರಿಕ್ಷಾ ಡ್ರೈವರು ಹೆಣ್ಮಗಳು ಮರೆತು ಹೋದಂತ ಪರ್ಸ್ ನೋಡಿದ, ಒಳಗಡೆ ಲಕ್ಷಾಂತರ ರೂಪಾಯಿ ಆಭರಣ ಇತ್ತು, ಹೋಗಿ ಹುಡುಕಾಡಿ ಕೊಟ್ಟು ಬಂದ. ಅದನ್ನ ಎಂದಾದ್ರೂ ಫಸ್ಟ್ ಪೇಜ್ ಅಲ್ಲಿ ಬಂದಿದೆಯಾ? ಅದು 8ನೇ ಪೇಜ್ ಕಡೆಗೆ ಬರುದು. ಅಂದ್ರೆ ನೆಗೆಟಿವ್ ಇನ್ಫಾರ್ಮೇಶನ್ ಎಷ್ಟು ನಮ್ಗೆ ಎಳೀತದೆ ಅಂತ. ಕಲಾಂ ನನಗೆ ಹೇಳೋರು ಇದನ್ನ, ವೈ ಪೀಪಲ್ ಆರ್ ನೆಗೆಟಿವ್, ದೇ ಸಿ ಓನ್ಲಿ ನೆಗೆಟಿವ್ಸ್. ಹೌದು, ಇವತ್ತು ಪೇಪರ್, ಯಾವುದೇ ಪೇಪರ್ ತೆಗೆದು ನೋಡಿ, ಯಾವುದೇ ದೇಶದ್ದು ಯಾವುದೇ ದಿವಸದ ಪೇಪರ್ ತೆಗೆದು ನೋಡಿ, ಒಂದು ಹಸಿರು ಪೆನ್ ಹಿಡ್ಕೊಳ್ಳಿ, ಒಂದು ಕೆಂಪು ಪೆನ್ ಹಿಡ್ಕೊಳ್ಳಿ, ಪಾಸಿಟಿವ್ ಇರೋದನ್ನ ಗ್ರೀನ್ ಅಲ್ಲಿ ಮಾರ್ಕ್ ಮಾಡಿ, ನೆಗೆಟಿವ್ ಇರೋದನ್ನ ರೆಡ್ ಅಲ್ಲಿ ಮಾಡಿ, ಬರೀ ರೆಡ್ ಮಾರ್ಕೇ ಕಾಣುತ್ತೆ, ಅನಾಹುತಗಳೇ ಕಾಣಿಸ್ತವೆ. ಪೇಜ್ ನಂಬರ್ 3 ಅಂತೂ ನೋಡಂಗಿಲ್ಲ ಅದು. ಯಾಕೆ ಹಿಂಗಾಗಿದೀವಿ ನಾವು? ಬರೀ ನೆಗೆಟಿವ್ ಸುದ್ದಿ ಬರುತ್ತಲ್ಲ. ಲೇಸಿ ಹಾಲ್ ಥಿಯರಿ ಅದು. 91% ಇನ್ಫ್ಲೂಯೆನ್ಸಸ್ ಆನ್ ಅಸ್ ಆರ್ ನೆಗೆಟಿವ್. ಆದ್ರೆ ಅದಕ್ಕೆ ಪ್ರಶಸ್ತಿ ಬರಲಿಲ್ಲ ಅವನಿಗೆ. ಅವನು ಹೇಳ್ತಾನೆ, 91 ಇದ್ರು ಕೂಡ ಇನ್ನೂ ಸಾಧಕರಿದ್ದಾರಲ್ಲಪ್ಪ, ಹೆಂಗಾದ್ರು ಅವರು? ಅವನ್ ಥಿಯರಿ ಹೇಳುತ್ತೆ, ಯಾರು 91% ನೋಡ್ಕೊಂಡು ಹೋದ್ರೋ ಅವ್ರು ಕೊಚ್ಕೊಂಡು ಹೋದ್ರು. ಯಾರು ಪ್ರಯತ್ನ ಮಾಡಿ 91 ಇದೆ ಇಲ್ಲ ಅನ್ನೋಲ್ಲ ನಾನು, ಆದ್ರೆ ಐ ಫೋಕಸ್ ಆನ್ 9%, ಯಾರು 9% ನೋಡ್ಕೊಂಡು ಬೆಳೆದ್ರು ಅವರೆಲ್ಲ ದೊಡ್ಡವರಾದ್ರು. ಗುರುಗಳ ಕೆಲಸ ಈಗ 91 ಬಿಟ್ಬಿಡು, ಈ 9 ನೋಡ್ಕೊ, ನೀನು 9 ನೋಡ್ಕೊ ಅಂತ ಹೇಳ್ಬೇಕು. ಅದನ್ನ ಮಾಡ್ಲೇಬೇಕು ನಾವು. ಮಾಡದೆ ಹೋದ್ರೆ ನಮ್ಮ ವೃತ್ತಿಗೆ, ನಮ್ಮ ಧರ್ಮಕ್ಕೆ ಅಪಚಾರ ಮಾಡ್ದಂಗೆ ನಾವು.